ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ ಒಂದು ಅರ್ಧ ಗಂಟೆಯಲ್ಲಿ ಹಾಕುವಂಥ ಒಂದು ಸಿಂಪಲಾಗಿ ಹಾಕುವಂಥ ಒಂದು ಕ್ರೋಶಾ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ. ಹಾಗೆ ನೋಡಿ, ಸ್ಯಾರಿ ಬಂದುಬಿಟ್ಟು ಈ ರೀತಿಯಾಗಿ ಪಲ್ಲು ಕಲರ್ ಬಂದುಬಿಟ್ಟು ಬ್ಲೂ ಅಲ್ಲಿದೆ. ಹಾಗೆ ಸ್ಯಾರಿ ಕಲರ್ ಬಂದುಬಿಟ್ಟು ಮೆಂತ್ಯ ಯೆಲ್ಲೋಯಿಶ್ ಶೇಡಲ್ಲಿದೆ. ಈ ಸ್ಯಾರಿಗೆ ಇವತ್ತು ನಾವು ತುಂಬ ಸಿಂಪಲಾಗಿ ಜಸ್ಟ್ ಅರ್ಧ ಗಂಟೆಯಲ್ಲೇ ಕಂಪ್ಲೀಟ್ ಮಾಡ್ಕೋಬೋದು. ಹಾಗೆ ನೋಡಿ, ಬೀಡ್ಸನ್ನು ಈ ರೀತಿಯಾಗಿ ಮೀಡಿಯಮ್ ಸೈಜಲ್ಲಿ 3 mm ಬೀಡ್ಸನ್ನು ತೊಗೊಂಡಿದ್ದೀನಿ. ಬೇಕು ಅಂದರೆ ನೀವು ಸ್ವಲ್ಪ ದೊಡ್ಡ ಬೀಡನ್ನು ಸಹ ನೀವು ಯೂಸ್ ಮಾಡ್ಕೋಬೋದು. ಹಾಗೆ ಕ್ರೋಶಾ ನಂಬರ್ ಬಂದುಬಿಟ್ಟು 0.75 mm ಅನ್ನು ಯೂಸ್ ಮಾಡ್ತಾಯಿದ್ದೀನಿ. 11 ನಂಬರ್ದಾದ್ರೂ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಹಾಗೆ ನೋಡಿ, 6 ದಾರನ ಸ್ಯಾರಿ ಬ್ಯಾಕ್ ಸೈಡಲ್ಲಿ ಇಟ್ಬಿಟ್ಟು ಫಸ್ಟು ಒಂದು ಸಿಂಗಲ್ ಕ್ರೋಶಾಯಿಂದ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಒಂದು ಸಿಂಗಲ್ ಕ್ರೋಶಾಯಿಂದ ಲಾಕ್ ಮಾಡಿಕೊಂಡು 1 2 3 4 ಈ ರೀತಿ 4 ಚೈನನ್ನು ಹಾಕ್ಕೊಂಡು ನೋಡಿ, ಕ್ರೋಶಾ ಮೇಲೆ ಒಂದು ಸರಿ ದಾರ ತಗೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿಯಾಗಿ ಇಟ್ಬಿಟ್ಟು ನೋಡಿ, ಈ ರೀತಿ ದಾರನ ಎಳ್ಕೊಂಡು ಬರಬೇಕು. ಈ ರೀತಿ ದಾರನ ಎಳ್ಕೊಂಡು ಬಂದರೆ ಕ್ರೋಶಾ ಮೇಲೆ ನೋಡಿ ಈ ರೀತಿ 2 ದಾರ ಇದೆ ಅಲ್ವಾ, ಈ 2 1 ಮಾಡ್ಕೋಬೇಕು. ಈ ರೀತಿ 2 1 ಮಾಡಿಕೊಂಡ್ರೆ ಹಾಫ್ ಡಬಲ್ ಕ್ರೋಶಾ ಆಗುತ್ತೆ. ನೋಡಿ, ಮತ್ತೆ ಕ್ರೋಶಾ ಮೇಲೆ ಒಂದು ಸರಿ ದಾರ ತಗೊಂಡು ಅದ್ರ ಪಕ್ಕದಲ್ಲೇ ಹೋಗ್ಬಿಟ್ಟು ದಾರನ ಎಳ್ಕೊಂಡು ಬರಬೇಕು. ಈ ರೀತಿ ಎಲ್ಲ ದಾರನೂ ಒಟ್ಟಿಗೆ ಈ ರೀತಿಯಾಗಿ ಎಳ್ಕೊಂಡ್ರೆ ಹಾಫ್ ಡಬಲ್ ಕ್ರೋಶಾ ಆಗುತ್ತೆ. ಈ ರೀತಿ 2 ಹಾಫ್ ಡಬಲ್ ಕ್ರೋಶಾ ಮಾಡ್ಕೋಬೇಕು. ನೋಡಿ, 2 ಹಾಫ್ ಡಬಲ್ ಕ್ರೋಶಾ ಆದಮೇಲೆ ಈಗ ದಾರನ ಸ್ವಲ್ಪ ಮೇಲ್ ಮಾಡಿಕೊಂಡು ಬೀಡನ್ನು ಹಾಕ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಒಂದು ಮೀಡಿಯಮ್ ಸೈಜಿನ ಬೀಡನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ಬೀಡನ್ನು ಹಾಕ್ಕೊಂಡು ಮತ್ತೆ ಕ್ರೋಶಾ ಮೇಲೆ ದಾರ ತಗೋಬೇಕು. ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶಾ ಮಾಡ್ಕೋಬೇಕು. ಬೀಡ್ನ ಸೈಜ್ ಬೇಕು ಅಂದರೆ ನೀವು ಸ್ವಲ್ಪ ದೊಡ್ಡದನ್ನು ತಗೋಬೋದು. ನೋಡಿ, ಈ ರೀತಿ ಹಾಫ್ ಡಬಲ್ ಕ್ರೋಶಾ ಆದಮೇಲೆ ಮತ್ತೆ ದಾರನ ಸ್ವಲ್ಪ ಮೇಲ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡಿಕೊಂಡು ಮತ್ತೆ ಇನ್ನೊಂದು ಬೀಡನ್ನು ಹಾಕ್ಕೋಬೇಕು. ಬೀಡ್ ಲಾಕ್ ಮಾಡ್ಕೋಬಾರ್ದು. ಇಲ್ಲಿ ಈ ರೀತಿ ಕ್ರೋಶಾ ಮೇಲೆ ದಾರ ತಗೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಹಾಫ್ ಡಬಲ್ ಕ್ರೋಶಾ ಮಾಡ್ಕೋಬೇಕು. ಒಂದು ಬೀಡ್, ಒಂದು ಹಾಫ್ ಡಬಲ್ ಕ್ರೋಶಾ. ಅದಾದಮೇಲೆ ಮತ್ತೆ ಇನ್ನೊಂದು ಬೀಡನ್ನು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಬೀಡನ್ನು ಹಾಕ್ಕೊಂಡು ಮತ್ತೆ ಕ್ರೋಶಾ ಮೇಲೆ ದಾರ ತಗೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಹಾಫ್ ಡಬಲ್ ಕ್ರೋಶಾ ಮಾಡ್ಕೋಬೇಕು. ಈ ರೀತಿಯಾಗಿ ಹಾಫ್ ಡಬಲ್ ಕ್ರೋಶಾ ಮಾಡ್ಕೊಂಡಾದಮೇಲೆ ನೋಡಿ, ಸ್ಟಾರ್ಟಿಂಗಲ್ಲಿ 4 ಚೈನ್ಸನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 2 ಸಾರಿ ಹಾಫ್ ಡಬಲ್ ಕ್ರೋಶಾ, ಆಮೇಲೆ ಬೀಡು, ಒಂದು ಹಾಫ್ ಡಬಲ್ ಕ್ರೋಶಾ, ಒಂದು ಬೀಡು, ಒಂದು ಹಾಫ್ ಡಬಲ್ ಕ್ರೋಶಾ. ಆ ರೀತಿಯಾಗಿ 3 ಬೀಡನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಕುಚ್ಚುಗಳ ನಡುವೆ ಗ್ಯಾಪ್ ತುಂಬ ಬೇಕು ಅನ್ನೋದಾದರೆ ಇನ್ನೂ ನೀವು ಅದೇ ರೀತಿಯಾಗಿ ಒಂದು ಅಥವಾ ಇನ್ನೊಂದು ಬೀಡನ್ನು ಸಹ ನೀವು ಹಾಕ್ಕೋಬೋದು. ಟೋಟಲಾಗಿ 4 ಅಥವಾ 5 ಬೀಡ್ಸನ್ನು ಸಹ ಹಾಕ್ಕೋಬೋದು. ನೋಡಿ, ಬೀಡ್ ಆದಮೇಲೆ 2 ಸಾರಿ ಸಿಂಗಲ್ ಕ್ರೋಶಾ ಹಾಕಬೇಕು. ಅದಾದಮೇಲೆ ಮತ್ತೆ 4 ಚೈನ್ಸನ್ನು ಹಾಕ್ಕೊಳ್ಳೋಣ. 4 ಚೈನ್ಸನ್ನು ಹಾಕ್ಕೊಂಡು ಕ್ರೋಶಾ ಮೇಲೆ ದಾರ ತಗೊಂಡು ನೋಡಿ, ತುಂಬ ಎಳಿಬೇಡಿ, ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಹಾಫ್ ಡಬಲ್ ಕ್ರೋಶಾನ ಮಾಡ್ಕೊಳ್ಳಬೇಕು. ಈ ರೀತಿ ಹಾಫ್ ಡಬಲ್ ಕ್ರೋಶಾನ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಬರುತ್ತೆ. ಅದೇ ರೀತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. 4 ಚೈನ್ ಆದಮೇಲೆ 2 ಸಾರಿ ಹಾಫ್ ಡಬಲ್ ಕ್ರೋಶಾಗಳನ್ನ ಹಾಕ್ಕೋಬೇಕಾಗುತ್ತೆ. ಈಗ ಇನ್ನೊಂದು ಸಾರಿ ಹಾಫ್ ಡಬಲ್ ಕ್ರೋಶಾ ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಇನ್ನೊಂದು ಸಾರಿ ಹಾಫ್ ಡಬಲ್ ಕ್ರೋಶಾ ಮಾಡ್ಕೋಬೇಕು. ಅದಾದಮೇಲೆ ದಾರನ ಸ್ವಲ್ಪ ಮೇಲ್ ಮಾಡಿಕೊಂಡು ಬೀಡನ್ನು ಹಾಕ್ಕೋಬೇಕು. ಈ ರೀತಿ ಬೀಡನ್ನು ಹಾಕ್ಕೊಂಡು ಕ್ರೋಶಾ ಮೇಲೆ ದಾರ ತಗೊಂಡು ಹಾಫ್ ಡಬಲ್ ಕ್ರೋಶಾ ಮಾಡ್ಕೋಬೇಕು. ಇಲ್ಲಿ ನೀವು ಹಾಫ್ ಡಬಲ್ ಕ್ರೋಶಾದ ಬದಲಿಗೆ ಸಿಂಗಲ್ ಕ್ರೋಶಾ ಮಾಡ್ಕೋಬೋದು. ಆದರೆ ಆ ಬೀಡ್ ಏನು ಆ ಲುಕ್ ಕಾಣ್ತಾ ಇದೆಯಲ್ಲ, ಆ ರೀತಿಯಾಗಿ ಕಾಣಿಸೋದಿಲ್ಲ ಸಿಂಗಲ್ ಕ್ರೋಶಾ ಮಾಡಿಕೊಂಡ್ರೆ. ಹಾಗಾಗಿ ಈ ರೀತಿ ಹಾಫ್ ಡಬಲ್ ಕ್ರೋಶಾ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಆ ಬೀಡ್ ನೀಟಾಗಿ ಕೂರುತ್ತೆ. ಈ ರೀತಿ ಹಾಫ್ ಡಬಲ್ ಕ್ರೋಶಾ ಅದಾದಮೇಲೆ ಮತ್ತೆ ಇನ್ನೊಂದು ಬೀಡನ್ನು ಹಾಕ್ಕೋಬೇಕು. ಈ ರೀತಿಯಾಗಿ ಇನ್ನೊಂದು ಬೀಡನ್ನು ಹಾಕ್ಕೊಂಡು ಮತ್ತೊಂದು ಹಾಫ್ ಡಬಲ್ ಕ್ರೋಶಾ ಮಾಡ್ಕೋಬೇಕು. ನಿಮಗೆ ಕುಚ್ಚುಗಳ ನಡುವೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಗ್ಯಾಪ್ ಬೇಕು ಅನ್ನೋದಾದರೆ ಇನ್ನು 1 ಅಥವಾ 2 ಬೀಡನ್ನು ಎಕ್ಸ್ಟ್ರಾ ಸೇರಿಸ್ಕೋಬೋದು. ತುಂಬ ಈಸಿಯಾಗಿದೆ ಈ ಡಿಸೈನು. ಬಿಗಿನರ್ಸು ಸಹ ಆರಾಮಾಗಿ ಡಿಸೈನ್ನ ಟ್ರೈ ಮಾಡ್ಬೋದು. ಪ್ರತಿ ಬೀಡ್ ಆದಮೇಲೆ 2
ಡಬಲ್ ಕ್ರೋಶ, ಹಾಫ್ ಡಬಲ್ ಕ್ರೋಶ ಬರುತ್ತೆ. ಅದಾದಮೇಲೆ ಮತ್ತೆ 4 ಚೈನ್ಸ್ ಹಾಕ್ಕೋಬೇಕು. 4 ಚೈನ್ಸ್ ಆದಮೇಲೆ ಮತ್ತೆ 2 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಅದೇ ರೀತಿ ಮತ್ತೆ ಇನ್ನೊಂದು ಹಾಫ್ ಡಬಲ್ ಕ್ರೋಶ. ಈ ರೀತಿಯಾಗಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊತೀನಿ. ನೋಡಿ, ಇಲ್ಲಿ ನಾನು ಸ್ವಲ್ಪ ಹಾಕಿದ್ದೀನಿ, ಈ ರೀತಿಯಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಬೇಸಿಕ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ನೀಟ್ ಫಿನಿಷಿಂಗಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಇದಕ್ಕೆ ಕುಚ್ಚನ್ನು ಕಟ್ಬಿಟ್ಟು ತೋರಿಸ್ತೀನಿ. ಈ 4 ಚೈನ್ ಗ್ಯಾಪಲ್ಲಿ ನೋಡಿ ಈ ರೀತಿಯಾಗಿ ನೀಡಲ್ನ ಹಾಕ್ಕೊಂಡು ಎಳಿಬೇಕು. ನಾನಿಲ್ಲಿ ಬಿಗ್ ಐ ನೀಡಲ್ಗೆ 180 ಎಳೆ ಥ್ರೆಡನ್ನು ತೊಗೊಂಡಿದ್ದೀನಿ. ಈ ರೀತಿಯಾಗಿ ಎಷ್ಟುದ್ದಕ್ಕೆ ಬೇಕೋ ನೋಡಿಕೊಂಡು ಅಷ್ಟುದ್ದಕ್ಕೆ ಕುಚ್ಚನ್ನು ಇಟ್ಕೋಬೇಕು. ಈ ರೀತಿಯಾಗಿ ನಾರ್ಮಲ್ ಎಮ್ಮಿಂಗ್ ನೀಡಲ್ಗೆ ನಾನಿಲ್ಲಿ ಜರಿ ಥ್ರೆಡನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಕುಚ್ಚಿನ ಬ್ಯಾಕ್ ಸೈಡಲ್ಲಿ ಈ ರೀತಿ ನಾಟ್ ಬರೋ ರೀತಿಯಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಒಂದು 4ರಿಂದ 5 ಸಾರಿ ನಾಟನ್ನು ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಟೈಟಾಗಿ ಹಾಕ್ಕೋಬೇಕು. ಈ ರೀತಿ ನೀಟಾಗಿ ಒಂದು 4ರಿಂದ 5 ಸಾರಿ ಈ ರೀತಿ ನಾಟನ್ನು ಮಾಡ್ಕೋಬೇಕು. ನೀವು ನಾರ್ಮಲಾಗಿ ಯಾವ ರೀತಿಯಾಗಿ ಬೇಬಿ ಕುಚ್ಚನ್ನು ಕಟ್ತೀರಲ್ವ, ಅದೇ ರೀತಿಯಾಗಿ ಕಟ್ಕೊಂಡ್ರೆ ಆಯಿತು. ನನಗೆ ಈ ರೀತಿಯಾಗಿ ಪ್ರಾಕ್ಟೀಸ್ ಇದೆ, ನಾನು ಈ ರೀತಿಯೇ ಕಟ್ತಾಯಿದ್ದೀನಿ. ನೀವು ನೀಡಲ್ ಇಲ್ಲದೇ ಸಹ ನೀವು ಕುಚ್ಚನ್ನು ಕಟ್ಕೋಬೋದು. ನೋಡಿ, ಈ ರೀತಿ ಥ್ರೆಡನ್ನು ಕಟ್ ಮಾಡಿಕೊಂಡ್ರೆ ಆಯಿತು. ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ. 2 ನಾನಿಲ್ಲಿ ಯೆಲ್ಲೋ ಕಲರಲ್ಲಿ ಕಟ್ಕೊಂಡಿದ್ದೀನಿ, ಒಂದು ಬ್ಲೂ ಕಲರಲ್ಲಿ ಕಟ್ಟಿದ್ದೀನಿ. ಅದೇ ರೀತಿ ನಾನು ಪೂರ್ತಿ ಸ್ಯಾರಿಗೆ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಬಂದಿದೆ. ತುಂಬ ಚೆನ್ನಾಗಿ ನೀಟ್ ಫಿನಿಷಿಂಗಲ್ಲಿ ಬರುತ್ತೆ. ನೋಡಲಿಕ್ಕೂ ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಜಸ್ಟ್ ನೀವು ಅರ್ಧ ಗಂಟೆಯಲ್ಲಿ ಈ ಸ್ಯಾರಿ ಕುಚ್ಚನ್ನು ನೀವು ಕಂಪ್ಲೀಟ್ ಮಾಡ್ಕೊಂಬಿಡ್ಬೋದು. ಬಿಗಿನರ್ಸು ಸಹ ಆರಾಮಾಗಿ ಡಿಸೈನ ಟ್ರೈ ಮಾಡ್ಬೋದು. ಬಿಗಿನರ್ಸ್ಗೆ ಅಂತಲೇ ಮಾಡಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ. ಈ ಡಿಸೈನ್ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ. ಯಾವ ರೀತಿ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.